ವೀಕ್ಷಕರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಗಮನಿಸಿರುವ ಅಂಶಗಳೇನು ಮತ್ತು ಇವತ್ತು ಚರ್ಚೆ ಮಾಡಬೇಕಾದ ಅಥವಾ ಒಂದು ಪಾಯಿಂಟ್ ಅನ್ನು ಹೇಳಬೇಕು ಅಂತ ಅನ್ಸೋ ಅಂಶಗಳು ಯಾವುದು? ನಮಸ್ಕಾರ. ಅಂತೂ ಇಂತೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 3 ವರ್ಷಗಳ ಏನು ನಿರಂತರ ಚರ್ಚೆ ಇತ್ತು, ಎಲ್ಲಿ ಬಾಲಿದೆ ಅಂತಾನೆ ಗೊತ್ತಾಗ್ತಿದ್ದಿಲ್ಲ, ಎಲ್ಲಿ ಗೂಲಿದೆ ಅಂತಾನೆ ಗೊತ್ತಾಗ್ತಾ ಇದ್ದಿಲ್ಲ. ಆದ್ರೆ ಅಂತಿಮವಾಗಿ ಕೊನೆಗೆ ಡಿ.ಕೆ. ಶಿವಕುಮಾರ್ ಅವ್ರು ಇಷ್ಟು ವರ್ಷ ಯಾವ್ದನ್ನ ಕನಸ್ಕೊಂಡಿದ್ರು ಅದು ಈಗ ಅವರಿಗೆ ನನಸಾಗಿದೆ. ಅಂತೂ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಈ ಮೊದಲನೇ ಸಂಪುಟ ಏನಿದೆ 13+1 ಇದರಲ್ಲಿ ಒಂದಿಷ್ಟು ಸರ್ಕಸ್ ಅನ್ನ ಹೈಕಮಾಂಡ್ ಮಾಡಿದೆ. ಲಿಂಗಾಯತ ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟಿದೆ, ಮುಸ್ಲಿಮರಿಗೆ ಅವಕಾಶವನ್ನು ಕೊಟ್ಟಿದೆ, ಹಿಂದಕ್ಕೂ ಅವಕಾಶವನ್ನು ಕೊಟ್ಟಿದೆ, ಮತ್ತು ಕುರುಬ ಸಮುದಾಯಕ್ಕೂ ಕೊಟ್ಟಿದೆ. ಒಬ್ಬ ರೆಡ್ಡಿ ಇದ್ದಾರೆ, ದಲಿತ ಸಮುದಾಯರು ಸಹ ಎಡಗೈ ಮತ್ತು ಬಲಗೈ ಅವರಿಗೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಒಂದು ಜಾತಿ ಮತ್ತೆ ಸಮುದಾಯ ಅವರು ಒಂದ್ ರೀತಿ ಪ್ರಾತಿನಿಧ್ಯವನ್ನು ಕೊಡ್ಲಿಕ್ಕೆ ಅಥವಾ ಸಮಾನ ಅವಕಾಶಗಳನ್ನು ಕೊಡ್ಲಿಕ್ಕೆ ಒಂದಿಷ್ಟು ಸರ್ಕಸ್ ಮಾಡಿದ್ದು ಕಾಣ್ತಾ ಇದೆ ಸಂಪುಟದಲ್ಲಿ. ಆದ್ರೆ ಇನ್ನೂ ಒಂದು ವಿಸ್ತರಣೆ ಆಗುತ್ತೆ, ಇನ್ನೊಂದು 20 ಜನ ಸಚಿವರಾಗ್ತಕ್ಕಂತ ಅವಕಾಶ ಇದ್ದೇ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು. ಆದ್ರೆ ಇಡೀ ಕಾರ್ಯಕ್ರಮ ಒಂದ್ ರೀತಿ ದೊಡ್ಡ ಧಾಮ್ ಧೂಮ್ ಜಾತ್ರೆ ತರ ಕಾಣ್ತಾ ಇದೆ. ಅಲ್ಲಿ ಜಾಗ ಬಹಳ ದೊಡ್ಡದಾಗಿ ವಿಧಾನಸೌಧದ ಮೆಟ್ಲ ಮೇಲೆ ಮಾಡೋದ್ ಬೇಡ ಅಂತ ಅನ್ಕೊಂಡ್ರು. ಆದ್ರೆ ಅವೆಲ್ಲ ವೈಭವದ ಸಂಕೇತಗಳು ಅಲ್ಲಿದ್ದು. ಸ್ವಾಮೀಜಿಗಳು ಬಂದ್ರು, ಆಶೀರ್ವಾದ ಇತ್ತು, ಜನ ಬಂದ್ರು, ಆಮೇಲೆ ಸುಮಾರು ಸನ್ಮಾನಗಳಾಯ್ತು ಡಿ.ಕೆ. ಶಿವಕುಮಾರ್ ಅವರಿಗೆ. ಅಲ್ಲ, ಮುಖ್ಯಮಂತ್ರಿ ಅನ್ನೋ ಸಂಭ್ರಮದಲ್ಲಿ ಅದೆಲ್ಲ ಇರ್ಲಿ, ಆದ್ರೆ ಎಲ್ಲವನ್ನೂ ಸಹ ನಾವು ತೋರಿಸ್ತೀವಿ ಅಂತ ಮೊದಲವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಜನರಿಗೆ ನಮಸ್ಕಾರವನ್ನ ಮಾಡಿದ್ರು, ಜನರಿಗೆ ಒಂದ್ ರೀತಿ ಸಾಷ್ಟಾಂಗ ಪ್ರಮಾಣವನ್ನ ಮಾಡಿದ್ರು. ಬಹುಶಃ ಹಿಂದ್ಗಡೆ ಒಂದು ಫೋಟೋ ಅಜ್ಜಪ್ಪ ಅನ್ಸುತ್ತೆ, ಹೋಗಿ ಅಲ್ಲಿ ಪುಷ್ಪವನ್ನ ಹಾಕಿ ನಮಸ್ಕಾರವನ್ನ ಮಾಡಿದ್ರು. ಅವ್ರದ್ದು ನಂಬಿಕೆ ಆಗ್ಲಿ ಅದು. ಆದ್ರೆ ಸ್ವಾಮೀಜಿಗಳನ್ನೆಲ್ಲ ಆಹ್ವಾನಿಸಿ ಅವರಿಂದ ನಾನು ಈಗ ಈ ಸಂದರ್ಭದಲ್ಲಿ ಆಶೀರ್ವಾದ ಪಡಿತೇನೆ ಅಂತಕ್ಕಂಥದ್ದೇನಿದೆ ಅದು ಬೇರೆ ತರದ ಒಂದು ಸಂದೇಶವನ್ನು ಕೊಡುತ್ತೆ. ಮತ್ತೆ ಇದ್ರ ಮೂಲಕ ಡಿ.ಕೆ. ಶಿವಕುಮಾರ್ ನಂದು ಸ್ವಲ್ಪ ಬೇರೆ ತರದ ರಾಜಕಾರಣ ಅಂತ ತೋರ್ಸಲಿಕ್ಕೆ ಹೋದ್ರ, ಅದು ಇದ್ರ ಮೂಲಕ ಅವರು ಅದನ್ನ ಹೇಳಿಕೊಟ್ಟಿದಾರ ಅಂತ. ಎಲ್ರನ್ನೂ ಕರಿತೀವಿ, ಜೊತೆಗೆ ಅವ್ರನ್ನೂ ಕರಿತೀವಿ, ಇವ್ರನ್ನೂ ಕರಿತೀವಿ ಅಂತ ಹೇಳಿ. ಮತ್ತೆ ಒಂದು ಇಂಟೆಲಿಜೆಂಟ್ ನಡೆ ಅಂತಂದ್ರೆ ದೇವೇಗೌಡ ಹತ್ರ ಹೋಗಿ ಆಶೀರ್ವಾದನ ಪಡೆದ್ರು, ಯಡಿಯೂರಪ್ಪರ ಹೋಗಿ ಅವರಿಗೂ ಬನ್ನಿ ಅಂತ ಕರೆದ್ರು. ಇದು ಒಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಇಂಟೆಲಿಜೆಂಟ್ ಮೂವ್ ಇದು, ಇದನ್ನ ಮಾಡಿದ್ದಾರೆ. ಹಾಗಾಗಿ ಒಂದು ದೊಡ್ಡ ಜಾತ್ರೆ ಅಂತ ಹೇಳಿ. ನೀವು ಹೇಳ್ದಂಗೆ ಕೆಲವು ನಾಯಕರುಗಳು ಅದನ್ನ ಮಾಡ್ತಾರೆ. ಅಧಿಕಾರ ಈಗ ತಮಿಳುನಾಡಿನಲ್ಲಿ ವಿಜಯ್ ಕೂಡ ಅದನ್ನೇ ಮಾಡಿದ್ರು, ಸ್ಟಾಲಿನ್ ಅವರನ್ನು ಭೇಟಿಯಾದ್ರು, ಹೀಗೆ ಅನೇಕ ನಾಯಕರನ್ನ ಭೇಟಿಯಾದ್ರು. ಅದೊಂದು ಒಳ್ಳೆ ಗೆಸ್ಚರ್ ಕೂಡ. ಅಂದ್ರೆ ಹಿಂದೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟ ಅಥವಾ ದೇಶಕ್ಕೆ ಕೊಡುಗೆ ಕೊಟ್ಟಂತ ಮತ್ತು ಅಧಿಕಾರದಲ್ಲಿ ಇದ್ದಂತವರನ್ನ ನೆನಪು ಮಾಡ್ಕೊಳ್ಳೋ ಒಳ್ಳೆ ಮನಸ್ಥಿತಿ ಅದು. ಹಿಂದಿನ ಪ್ರಧಾನಿಗಳನ್ನ ನೆನಪು ಮಾಡ್ಕೊಳ್ಳೋದು ಒಳ್ಳೆ ರೀತಿಯಲ್ಲಿ, ಅಥವಾ ಹಿಂದಿನ ಮುಖ್ಯಮಂತ್ರಿಗಳನ್ನ ನೆನಪು ಮಾಡ್ಕೊಳ್ಳೋದು. ಆದ್ರೆ ಇವತ್ತು ನನಗನ್ಸಿದ್ದೇನು ಅಂತಂದ್ರೆ, ಅತಿಯಾದ ನಾಡಿ ಈ ಒಂದ್ ಕಡೆ ಕಾವಿ ಕಾಣಿಸ್ತಾ ಇತ್ತು. ಬೇರೆ ಬೇರೆ ಧರ್ಮದ ಮೌಲ್ಯಗಳಿರ್ಬೋದು, ಕ್ರಿಶ್ಚಿಯನ್ ಫಾದರ್ಸ್ ಇರ್ಬೋದು. ಅಂದ್ರೆ ಏನ್ ತೋರಿಸ್ತಾ ಇತ್ತು, ಇದೊಂದು ಧಾರ್ಮಿಕ ಕಾರ್ಯಕ್ರಮ. ಹೌದು, ಇತರ ವರ್ಗದವರು ಎಲ್ರೂ ಇದ್ರು. ಆದ್ರೆ ಒಬ್ಬ ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಹೇಗ್ ಮಾಡ್ಬೇಕಾಗಿತ್ತು? ಮೊದಲಿಗೆ ಟೀಕೆ ಅಂತ ಅನ್ನಿಸ್ಬೋದು ಇದು, ಆದ್ರೆ ಮುಂದೆ ಸವಾಲುಗಳು ಇರೋದ್ರಿಂದ ಮತ್ತು ಎಲ್ಲರನ್ನ ಒಳಗೊಳ್ಳುವ ಬಗ್ಗೆ ಬೇರೆ ಆಗ್ಬೇಕು ಅನ್ನೋ ನಿರೀಕ್ಷೆ ಇರೋದ್ರಿಂದ ಈ ಪ್ರಶ್ನೆಯನ್ನು ಈಗ ಎತ್ತಲೇಬೇಕಾಗತ್ತೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ತಮ್ಗೇನ್ ಅನ್ಸುತ್ತೆ? ಹೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಸಿದ್ದರಾಮಯ್ಯರು ಸಹ ಪದೇ ಪದೇ ಹೇಳ್ತಿರ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ನಾಡು ಆಗ್ಬೇಕು ಅಂತ ಹೇಳಿ. ಹಾಗಾಗಿ ಸರ್ವ ಸಮುದಾಯದ ಧರ್ಮಗುರುಗಳನ್ನ ಕರೆದು ಇದು ಅವರೆಲ್ಲರಿಂದ ನಾನು ಆಶೀರ್ವಾದ ಪಡಿತಾ ಇದ್ದೇನೆ ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡಕ್ಕೆ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ ಏನಂದ್ರೆ ಸಂವಿಧಾನ ಮತ್ತೆ ರಾಜ್ಯಾಡಳಿತ ಏನಿದೆ ಇದು ಸ್ವಲ್ಪ ಬೇರೆ ತರದ್ದೇ. ಇದು ಧರ್ಮಾಡಳಿತ ಬೇರೆ ತರ ಇರುತ್ತೆ, ರಾಜ್ಯಾಡಳಿತ ಬೇರೆ ತರ ಇರುತ್ತೆ. ಎಲ್ಲೋ ಒಂದು ತೆಳುವಾದ ಗೆರೆ ಅವೆರಡರ ಮಧ್ಯೆ ಇದೆ ಅಂತ ಅಂದ್ಕೊಂಡ್ರು ಸಹ ಒಂದ್ರಲ್ಲೊಂದು ಮಿಕ್ಸ್ ಆದ್ರೆ ಅದು ಬೇರೆ ತರದ ಪರಿಣಾಮವೇ ಆಡಳಿತದ ಮೇಲೆ ಆಗತ್ತೆ ಮತ್ತು ಜನರ ಮೇಲೂ ಸಹ ಅದು ನೇರ ಪರಿಣಾಮ ಆಗತ್ತೆ. ಹಾಗಾಗಿ ಮುಖ್ಯಮಂತ್ರಿ ಆದ್ಮೇಲೆ ಸಹಜವಾಗಿ ಬರ್ತಿದ್ರು ಸ್ವಾಮೀಜಿಗಳು, ಬಂದು ಆಶೀರ್ವಾದ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಇದ್ದಾಗಲೂ ಬಂದ್ರು, ಯಡಿಯೂರಪ್ಪ ಇದ್ದಾಗಂತೂ ಅದು ತುಂಬಾ ಜಾಸ್ತಿನೇ ಆಗಿತ್ತು. ಹಾಗಾಗಿ ಅವ್ರನ್ನೆಲ್ಲ ಸಂಪರ್ಕ ಮಾಡ್ತಕ್ಕಂಥ ಸಮಯಾವಕಾಶ ಡಿ.ಕೆ. ಶಿವಕುಮಾರ್ ಅವರಿಗೆ ಇದ್ದೇ ಇತ್ತು. ಹಾಗಾಗಿ ಅವ್ರು ಇದುವರೆಗೂ ಧಾರ್ಮಿಕ ಕಾರ್ಯಗಳು, ಅವ್ರು ಕಬ್ಬಾಳ ಮನೆಗೆ ಹೋಗಿ ಆಶೀರ್ವಾದ ಪಡೆದಿದ್ದಾಗಿರ್ಬೋದು, ಅಜ್ಜನ ಹತ್ರ ಹೋಗಿ ಆಶೀರ್ವಾದ ಪಡೆದಿದ್ದಾಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳು, ಯಾಗ ಯಜ್ಞ ಅವೆಲ್ಲ ಮಾಡಿದ್ದೇನಿತ್ತು, ಅವೆಲ್ಲವೂ ಸಹ ಅವರ ವೈಯಕ್ತಿಕ ಆಚರಣೆಗಳಾಗಿದ್ದವು. ಅದನ್ನ ಗೌರವಿಸ್ಬೇಕಾಗತ್ತೆ. ಅದನ್ನ ನಾವು ಗೌರವಿಸ್ಬೇಕಾಗತ್ತೆ. ಅವರವ್ರ ನಂಬಿಕೆಗಳನ್ನ ಹೇಗೆ ನಾವು ನಂಬೋದಿಲ್ಲ ಅನ್ನೋದನ್ನ ಗೌರವಿಸ್ಬೇಕು, ಹಾಗೆ ನಂಬ್ತೀವಿ ಅನ್ನೋದನ್ನು ಕೂಡ ಅದೇ ರೀತಿ ಗೌರವಿಸ್ಬೇಕು. ಆದ್ರೆ ಪ್ರತಿಯೊಂದನ್ನು ವಾಸ್ತು ಪ್ರಕಾರ ಅಂದ್ರೆ ಆಡಳಿತದಲ್ಲೂ ನಿಮಗೆ ಅದು ವಿಧಾನಸೌಧದ ಒಳಗೂ ಕಾಣಿಸ್ಕೊಂಡ್ರೆ ಅದು ಜನ ಕಲ್ಯಾಣ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಪೋದಕ್ಕೆ ಸ್ವಲ್ಪ ಕಷ್ಟ.
ನಿಮ್ಗೆ ಎಲ್ಲವನ್ನ ಕೊಠಡಿಯನ್ನ ಬದಲಾಯಿಸ್ತೀವಿ, ವಾಸ್ತು ಪ್ರಕಾರ ಮಾಡ್ತೀವಿ, ಯಾರ ಕೊಠಡಿ ಹಿಂದೆನೂ ಈ ಬಗ್ಗೆ ಚರ್ಚೆ ಆಗಿದೆ. ಎಲ್ಲ ಬಾಗ್ಲು ಬೇರೆ ಕಡೆ ಹಾಕೋ ಸಂದರ್ಭದಲ್ಲಿ ವಿಧಾನಸೌಧ ಯಾರೋ ಒಬ್ಬ ವ್ಯಕ್ತಿದಲ್ಲ, ಶಾಸಕರಾಗಿ ಬರ್ತಾರೆ, ಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, ಅವ್ರು ಇರ್ತಾರೆ, ಆ ನಂತರ ಹೋಗ್ತಾರೆ. ಅದವ್ರ ಸ್ವತ್ತಲ್ಲ, ವೈಯಕ್ತಿಕ ಸ್ವತ್ತಂತೂ ಅಲ್ವೇ ಅಲ್ಲ. ಹಾಗಾಗಿ ಪ್ರಶ್ನೆಗಳು ಬರುತ್ತೆ. ಹೇಳಿ ಸರ್. ಗಾಜಿನ ಮನೆಯಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಯಾವ ದಿಕ್ಕಿಗೆ ಮುಖ ಮಾಡಿ ಪ್ರಮಾಣವನ್ನು ತೆಗೆದುಕೊಳ್ಬೇಕು ಅನ್ನೋದ್ರಿಂದನೇ ಶುರುವಾಗಿತ್ತು. ಅದು ಪೂರ್ವಾಭಿಮುಖವಾಗಿನೋ ಪಶ್ಚಿಮಾಭಿಮುಖವಾಗಿನೋ ಇದುವರೆಗೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಒಂದ್ ದಿಕ್ಕಲ್ಲಾದ್ರೆ ಇವ್ರು ಒಂದ್ ದಿಕ್ಕಲ್ಲಿ ನಿಂತ್ಕೊಂಡ್ರು. ಆದ್ರೆ ಇದುವರೆಗೂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಬಹಳ ಸುಲಭವಾಗಿ ಚೆನ್ನಾಗಿನೇ ಆಡಳಿತವನ್ನ ಮಾಡಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ ಇರ್ಬೋದು ಬೇರೆ ಕಡೆ ನಿಂತ್ಕೊಂಡು ಮಾಡ್ಬೇಕು ಅಂತ ಹೇಳಿ. ಆದ್ರೆ ಜನರಿಗೆ ಉತ್ತರದಾಯಿತ್ವ ಆಗ್ಬೇಕಾದಂತ ಸಂದರ್ಭದಲ್ಲಿ ಯಾವ ರೀತಿ ಆಡಳಿತವನ್ನ ಕೊಡ್ತೀವಿ ಅಂತ ಇಂತ ಒಂದು ಬಹಳ ಮಹತ್ವದಾದ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಹೇಳ್ತಕ್ಕಂತ ಪ್ರಯತ್ನ ಆಗ್ಬೇಕಿತ್ತು. ಸಚಿವ ಸಂಪುಟದಲ್ಲಿ ಅವಕಾಶನ ಕೊಟ್ಟಿದ್ದಾರೆ, ಅದೆಲ್ಲ ಸರಿ. ಆದ್ರೆ ಈ ತರದ ಬೇರೆ ಕ್ರಮಗಳು ಸಹ ಇತ್ತು ಅಲ್ಲ ಡಿ ಕೆ ಶಿವಕುಮಾರ್ ಅವರು ತೋರಿಸ್ಕೊಳ್ಳಿಕ್ಕೆ. ಹಾಗಾಗಿ ಅಷ್ಟು ಡಾಳಾಗಿ ಕಾಣೋ ರೀತಿಯಲ್ಲಿ ಇದನ್ನ ಮಾಡಬೇಕಾದ ಅಗತ್ಯ ಇದ್ದಿಲ್ಲ ಅಂತ ನನಗೆ ಈ ಕ್ಷಣಕ್ಕೂ ಅನ್ಸುತ್ತೆ. ಓಕೆ, ನನಗೆ ಆಕ್ಷೇಪ ಇರೋದು ಈ ಮೊದಲ ಪಟ್ಟಿಯಲ್ಲಿ ಒಬ್ಬರೇ ಒಬ್ರು ಮಹಿಳೆಯರಿಗೆ ಸ್ಥಾನ ಕೊಟ್ಟಿಲ್ವಾ? ಸಾಮಾಜಿಕ ನ್ಯಾಯ ಒಳಗೊಳ್ಳಬೇಕೆ ಅದು ಇದು ಅಂತ ಮಾತಾಡೋ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಿಜೆಪಿ ಪಾಠ ಹೇಳೋ ಕಾಂಗ್ರೆಸ್ ನಾಯಕರು ಮೊದಲ ಪಟ್ಟಿಯಲ್ಲಿ ಒಬ್ಬರಿಗೂ ಸ್ಥಾನ ಕೊಡಕ್ ಆಗ್ಲಿಲ್ವಾ? 4 ಜನ ಶಾಸಕರಿದ್ದಾರೆ, 3 ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಹಿಳೆಯರು ಅರ್ಹರು, ಸಚಿವರಾಗ್ಲಿಕ್ಕೆ ಅರ್ಹರು. ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದಿನ ಸಂಪುಟದಲ್ಲಿದ್ರು, ಬಹುಶಃ ಈಗ ಮೊದಲ ಪಟ್ಟಿಯಲ್ಲಿಲ್ಲ, ಅವ್ರು ಮುಂದಿನ ಪಟ್ಟಿಯಲ್ಲಿ ಇರ್ತಾರಿಲ್ಲೋ ಗೊತ್ತಿಲ್ಲ. ಕನಿಷ್ಠ ಫಾತಿಮಾ ಅವರು ಸಹ ಆಕಾಂಕ್ಷಿ ಆಗಿದ್ರು, ಸ್ಥಾನ ಬೇಕು ಅಂತ ಕೇಳಿದ್ರು. ಆದ್ರೆ ಯುಟಿ ಖಾದರ್ ಇರೋದ್ರಿಂದ ಮತ್ತೆ ಜಮೀರ್ ಅವ್ರು ಇರೋದ್ರಿಂದ ಅವರಿಗೆ ಅವಕಾಶ ಹೇಗ್ ಸಿಗುತ್ತೋ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ರೂಪಕಲಾ ಅವರು ಅವ್ರ ತಂದೆನೇ ಮಿನಿಸ್ಟರ್ ಆಗಿರೋದ್ರಿಂದ ಅವರಿಗೆ ಅವಕಾಶವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನ ನಯನಾ ಮೋಟಮ್ ಅವರು ಈಗ ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಮೊದಲನೇ ಬಾರಿ ಶಾಸಕರಾದವರು ಮಿನಿಸ್ಟರ್ ಆಗ್ತಾರೆ ಅಂತ ನಿರೀಕ್ಷೆ ಮಾಡೋದು ಕಷ್ಟ. ಹಾಗಾಗಿ ಶಾಸಕರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಬರ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನ ಮೂವರಿಗೂ ಅವಕಾಶ ಸಾಧ್ಯತೆ ಕಡಿಮೆ ಇದೆ. ಇನ್ನು ವಿಧಾನ ಪರಿಷತ್ ಅಲ್ಲಿ ನೋಡಿದ್ರೆ ಉಮಾಶ್ರೀ ಅವರು ಹಿಂದಿನ ಅವಧಿಯಲ್ಲಿ ಸಚಿವರಾಗಿದ್ರು. ಇನ್ನು ಬಲ್ಕಿಶ್ ಬಾನು ಅವರು ಬೇರೆ ಬೇರೆ ರಾಜಕೀಯವಾಗಿ ಅನುಭವ ಇದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರು ಸಹ ಬಲ್ಕಿಶ್ ಬಾನು ಅವರು ವಿಧಾನ ಪರಿಷತ್ ಸದಸ್ಯರಾಗಿರೋದು ಇದೇ ಮೊದಲು. ಇನ್ನು ಆರತಿ ಕೃಷ್ಣ ಅವರಿದ್ದಾರೆ. ಆರತಿ ಕೃಷ್ಣ ಅವರಿಗೆ ಬಹಳಷ್ಟು ಅವಕಾಶಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಸಿಗುತ್ತೆ, ಯಾವಾಗ್ಲೂ ಸಿಗುತ್ತೆ, ಸಿಕ್ಕಿದೆ ಅವರಿಗೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಅವಕಾಶ ಮಹಿಳೆಯರು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಹೊಸಬರಿಗೆ ಅವಕಾಶ ಕೊಡ್ತಾರೆ ಅಂತಂದ್ರೆ ನಯನಾ ಮೋಟಮ್. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನನ್ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲಾ ಈ ಜಾತಿಯವರಿಗೆ ಇಷ್ಟು ಕೊಡ್ಬೇಕು, ಈ ಧರ್ಮದವರಿಗೆ ಇಷ್ಟು ಕೊಡ್ಬೇಕು, ಎಲ್ಲರನ್ನ ಒಳಗೊಳ್ಬೇಕು ಅಂತ ಮೊದಲ ಪಟ್ಟಿಯಲ್ಲಿ ಒಂದು ರೂಪಿಸುವಾಗ ಅಲ್ಲೊಂದು ವರ್ಗ ಇದೆ, ಮಹಿಳೆಯನ್ನ ಒಂದು ವರ್ಗ ಇದೆ, ಈ ದೇಶದಲ್ಲಿ ಅತಿ ಹೆಚ್ಚಿನ ಮತದಾರ ಇರೋದು. ಹಾಗಾಗಿ ಆ ವರ್ಗಕ್ಕೊಂದು ಪ್ರಾತಿನಿಧ್ಯ ಕೊಡ್ಬೇಕು ಅಂತ ಅನ್ಸ್ಬೇಕಲ್ಲ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಅನ್ಸ್ಬೇಕಲ್ಲ. ಬಹುಶಃ ಅಲ್ಲಿ ಇನ್ನೊಂದಿರ್ಬೋದು, ಈಗ 13+1 ಈ 13 ಅನ್ನೋ ಅಂಕೆ ಇದೆಲ್ಲ, ಬಹುಶಃ 13 ಅನ್ನೋ ಅಂಕೆ 14 ಮಾಡ್ಲಿಕ್ಕೆ ಸಾಧ್ಯ ಇದ್ದಿಲ್ವಾ ಅಂತ. 14+1 ಮಾಡಕ್ ಆಗಿದ್ದಿಲ್ವಾ ಅಂತ. ಯಾಕಂದ್ರೆ ಈಗ ದಿಕ್ಕು ಬದಲಾಗ್ತಿರೋದು, ಪೂಜೆಗಳನ್ನ ಮಾಡಿರೋದು, ಮತ್ತೆ ಬಹಳಷ್ಟು ಜನರ ಹತ್ರ ಜ್ಯೋತಿಷ್ಯವನ್ನ ಕೇಳಿರೋದು, ಗಳಿಗೆಯನ್ನ ಫಿಕ್ಸ್ ಮಾಡಿರೋದು, ಇದೆಲ್ಲ ನೋಡಿದ್ರೆ 13ಕ್ಕೆ ನಿಂತು ಬಿಟ್ಟಿದೆ ಆ ಸಂಖ್ಯೆ. ಅದು +1 ಮಾಡ್ಲಿಕ್ಕೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡ್ಲಿಲ್ಲ ಅನ್ಸುತ್ತೆ ಆ ಸಂದರ್ಭದಲ್ಲಿ. ಆದ್ರೆ ಇದಂತೂ ನೀವ್ ಹೇಳ್ತಾ ಇರತಕ್ಕಂತ ಮಾತಂತೂ ಖಂಡಿತ ಹೌದು, ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ಬೇಕಿತ್ತಲ್ಲಿ. ಅಂತ ದೊಡ್ಡ ಸಮುದಾಯ ಮತ್ತೆ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳೆಯರು ನಮ್ಮ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾರೆ. ದೊಡ್ಡ ಮತದಾರರು ಅಂತ ಹೇಳ್ಬೇಕಾದ್ರೆ ಅವರ ಪ್ರಾತಿನಿಧ್ಯವನ್ನು ಕೊಡ್ಬೇಕಾಗಿತ್ತು. ಇದು ಡಿ ಕೆ ಶಿವಕುಮಾರ್ ಮತ್ತೆ ಹೈಕಮಾಂಡ್ ಮಾಡಿದಂತ ಒಂದು ತಪ್ಪು ಅಂತ ಅನ್ಸುತ್ತೆ. ಮಹಿಳೆಯರಿಗೆ ಇಲ್ಲಿ ಅವಕಾಶ ಬೇಕಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡ್ತಾರೆ ಅಂದ್ರೆ ಅವರಿಗೆ ಕೊಡ್ಬೋದಿತ್ತು. ಇನ್ನೆಲ್ಲ ಮೊದಲನೇ ಬಾರಿ ಶಾಸಕರಿದ್ದಾರೆ, ರೂಪಕಲಾ ಅವ್ರಿಗೆ ಕೊಡಕ್ಕಾಗಲ್ಲ, ನಯನ ಅವ್ರಿಗೆ ಕೊಡಕ್ಕಾಗಲ್ಲ, ಕನಿಷ್ಠ ಫಾತಿಮಾ ಅವ್ರಿಗೆ ಕೊಡಕ್ಕಾಗದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡ್ಬೇಕಿತ್ತು. ಅಥವಾ ಇನ್ಯಾರಾದ್ರೂ ಹೊಸಬರು ತರ್ತಾರೆ, ಈಗ ಸಾಧ್ಯ ಇಲ್ಲ ಬಿಡಿ ಹೊಸಬರು ತಂದು ಮಾಡ್ಲಿಕ್ಕೆ. ಯಾಕಂದ್ರೆ ವಿಧಾನ ಪರಿಷತ್ ಈಗ ಸ್ಥಾನಗಳು ಘೋಷಣೆ ಆಗಿದೆ, ಮತ್ತೆ ಯಾರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡ್ತೀವಿ ಅಂತ ಯೋಚನೆ ಬರೋ ಸಾಧ್ಯತೆನೂ ಇದ್ದಿಲ್ಲ. ಅಲ್ಲಿ ಇದ್ದಂತ ಒಂದೇ ಒಂದು ಅವಕಾಶ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಉಮಾಶ್ರೀ, ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಕೊಡಬಹುದಿತ್ತು, ಮೊದಲ ಕಂತಲ್ಲೇ ಕೊಡ್ಬೇಕಿತ್ತು ಅದನ್ನ. ಓಕೆ, ಈ ಪಟ್ಟಿ ಮತ್ತು ಸಚಿವರ ಪ್ರಮಾಣ ವಚನದಲ್ಲಿ ನಾನು ಗಮನಿಸಿರೋ ಅಂಶ, ಯಾಕೆ ಮಾದೇವಪ್ಪನವರ ಹೆಸರು ಇರ್ಲಿಲ್ಲ ಅನ್ನೋದು ಪ್ರಶ್ನೆ. ಇನ್ನೊಂದು, ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಮತ್ತೇನು ಬದಲಾವಣೆ ಏನೂ ಆಗಿಲ್ಲ.
ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲ ಉಳ್ಕೊಂಡಿತ್ತು. 40 ವರ್ಷದ ಕಡಿಮೆದವರು, ಹೊಸಬರಿಗೆ ಅವಕಾಶ, ಡಿ.ಕೆ ಬೆಂಬಲಿಗರಿಗೆ ಅವರು ಬಣ ಕೊಡ್ತಾರೆ, ಈ ತರದ್ ಯಾವ್ದು ಆಗಿಲ್ಲ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದವರೇ ಇಲ್ಲಿ ಈ ಖಾತೆ ಬದಲಾವಣೆ ಆಗ್ಬೋದು ಬಿಟ್ರೆ ಅಂತ ಬದಲಾವಣೆ ಏನೂ ಆಗಿಲ್ಲ. ಒಂದು ಹೊಸ ಮುಖದ ಸೇರ್ಪಡೆ ಹೊರತಾಗಿ ಇದು ಸಿದ್ದರಾಮಯ್ಯನವರ ಪ್ರಾಬಲ್ಯ ತೋರ್ಸತ್ತಾ ಅಥವಾ ಹೊಸತನಕ್ಕೆ ಹೆಚ್ಚು ಅವಕಾಶ ಸಿಗೋದಿಲ್ಲ ಅನ್ನೋದನ್ನ ಹೇಳ್ತಿದೆ. ಇದನ್ನ ಹೇಗ್ ನೋಡ್ತೀರಿ ತಾವು? ಎಚ್ ಡಿ ಮಹದೇವಪ್ಪ ಬಹುಶಃ ಅವರು ಸಿದ್ದರಾಮಯ್ಯರ ಜೊತೆಗೆ ಇದ್ದವರು, ಬಹಳಷ್ಟು ದಿನ ಸಿದ್ದರಾಮಯ್ಯರ ಜೊತೆಗೆ ಆ ಕೆಲಸವನ್ನು ಮಾಡಿದವರು, ಆಡಳಿತವನ್ನು ಮಾಡಿದವರು, ಮತ್ತೆ ಜೊತೆಗೆ ನಿಂತವರು ಅವರು. ಅವರಿಗೆ ಅವಕಾಶ ಸಿಗ್ಬೋದೇನೋ ಅಂತ ನನಗೂ ಅನ್ಸಿತ್ತು. ಆದ್ರೆ ಅಲ್ಲಿ ಮೈಸೂರು ಭಾಗದಲ್ಲಿ ಯತೀಂದ್ರ ಅವರಿಗೆ ಕೊಟ್ಟಿರೋದ್ರಿಂದ ಮತ್ತೆ ಮೊದಲ ಕಂತಿನಲ್ಲೇ ಮಹದೇವಪ್ಪನವರಿಗೆ ಕೊಟ್ರೆ ಒಂದೇ ಭಾಗಕ್ಕೆ ಇಬ್ಬರನ್ನು ಕೊಟ್ಟಕ್ಕಾಗುತ್ತೆ. ಸ್ವಲ್ಪ ಪ್ರಾದೇಶಿಕ ಸಮತೋಲನವನ್ನು ಸಹ ಮಾಡ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಮಹದೇವಪ್ಪರ ಹೆಸರು ಕೈ ಬಿಟ್ರ ಅಂತ ನನಗೆ ಅನ್ಸಿದ್ದದು. ಬಟ್ ಮಹದೇವಪ್ಪರ ಹೆಸರು ಕೈ ಬಿಟ್ಟದ್ದು ನನಗೂ ಆಶ್ಚರ್ಯ. ಆದ್ರೆ ಈ ಉಳಿದ 13ರಲ್ಲಿ ಯಾರ ಹೆಸರನ್ನು ತೆಗಿಬೋದಿತ್ತು ಅಂತ ಹುಡುಕ್ತೆ ನಾನು, ಯಾರನ್ನ ರಿಪ್ಲೇಸ್ ಮಾಡ್ಬೋದಿತ್ತು ಅಂತ ಹೇಳಿ. ಆ ರಿಪ್ಲೇಸ್ ಪ್ರಾದೇಶಿಕತೆ ಬಗ್ಗೆ ಮಾತಾಡೋದಾದ್ರೆ ಕರಾವಳಿ ಮಲೆನಾಡಿಗೆ ಏನ್ ಕೊಟ್ಟಿದ್ದಾರೆ? ಆಯ್ತು, ನೀವು ಹೇಳ್ತಾ ಇದೀರಿ ಮೈಸೂರು ಭಾಗದಿಂದ ಎದುರಿಗೆ ಸಿಕ್ತು ಅಂತ. ಕರಾವಳಿ ಮಲೆನಾಡಿಗೆ ಏನು ಸಿಕ್ಕಿಲ್ಲಲ್ಲ, ಸೊನ್ನೆ ಇದೆ ಅಲ್ಲಿ ಪ್ರಾದೇಶಿಕತೆ ಅಂತ ಬಂದ್ರೆ. ಕರಾವಳಿ ಕೊಟ್ಟಿಲ್ಲ, ಮಿಡ್ಲ್ ಕರ್ನಾಟಕ ಕೊಟ್ಟಿಲ್ಲ, ಮಲೆನಾಡು ಕೊಟ್ಟಿಲ್ಲ. ಈ 13ರಲ್ಲಿ ಅವರು ಮೈಸೂರಿಗೆ ಆ ರೀತಿ ಯೋಚನೆ ಮಾಡಿದ್ರೆ ಯಾಕೆ ಮಹದೇವಪ್ಪ ಹೆಸರು ಬಿಟ್ರು ಅಂತ ಹೇಳಿ. ಬಹುಶಃ ಅಲ್ಲಿ ಇನ್ನೊಂದಾಗಿರ್ಬೋದು, ಮಹದೇವಪ್ಪ ಅವರು ಇದುವರೆಗೂ ಸಿದ್ದರಾಮಯ್ಯ ಜೊತೆಗೆ ಇದ್ದಾರೆ. ಮತ್ತೆ ಈಗ ಡಿ.ಕೆ ಶಿವಕುಮಾರ್ ಅವ್ರದ್ದು ಸಹ ಒಂದು ಪಟ್ಟಿ ಇರುತ್ತೆ, ಅಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಸಹ ಒಂದು ಪಟ್ಟಿ ಇರುತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರು ಎಷ್ಟು ಸ್ಥಾನವನ್ನು ಕೇಳಿದಾರೋ ಅದಕ್ಕೆ ಅವ್ರಿಗೆ ಕೇಳಿದಷ್ಟು ಸ್ಥಾನ ಸಿಕ್ಕಿದೆಯಾ ಇಲ್ವಾ ಅಂತಾನು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಹೋದ್ಸರಿ ಬಹುಶಃ ಒಂದು 20 ಜನ ಶಾಸಕರು ಸಿದ್ದರಾಮಯ್ಯ ಅವರು ನನ್ನ ಜೊತೆಗಿರೋರು ಅಥವಾ ನಾನು ಇವ್ರು ಮಿನಿಸ್ಟರ್ ಮಾಡ್ಬೇಕು ಅಂತ ಅನ್ಕೊಂಡು ಹೇಳಿದಂತ ಒಂದು ಪಟ್ಟಿ ಇತ್ತು. ಆದ್ರೆ 20 ಜನಕ್ಕೆ ಈ ಸರಿನೂ ಅವಕಾಶ ಆಗಿದ್ರೆ ಮಹದೇವಪ್ಪರು ಬಹುಶಃ ಸೇರ್ಕೋತಾರೆ. ಇಲ್ಲ ಅಂತಂದ್ರೆ ಒಂದು ಪಟ್ಟಿಲಿ ಹೆಸರು ಕಡಿಮೆ ಆಗಿದ್ರೆ ಮಹದೇವಪ್ಪರದು ಏನಾಗುತ್ತೆ ಮುಂದೆ ಅಂತ ನೋಡ್ಬೇಕಾಗಿದೆ. ಬಟ್ ಇನ್ನು ಮುಂದಿನ 20 ಜನ ಸಚಿವರೇನಿದ್ದಾರೆ ಅದು ಬಹಳ ಕ್ರೂಷಿಯಲ್ ಆಗಿರುತ್ತೆ. ಯಾಕಂದ್ರೆ ಮುಂದಿನ ಸಚಿವರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಯುಟಿ ಖಾದರ್ ಕೊಟ್ಟಿದ್ದಾರೆ, ಆದ್ರೆ ಅದು ಮುಸ್ಲಿಂ ಕೋಟಾ ಅಂತ ಅನ್ಸುತ್ತೆ, ಕರಾವಳಿ ಕೋಟಾ ಅಂತ ನನ್ಗೆ ಅನ್ಸೋದಿಲ್ಲ. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಆಡಿಯೋ ಬಿಡುಗಡೆ ಆಗಿದ್ದು ಜಮೀರ್ ಅಹಮದ್ ಖಾನ್ ಅವರು ಮುಂದೆ ಸಂಪುಟದಲ್ಲಿ ಜಮೀರ್ ಸ್ಥಾನನೇ ಇಲ್ವಾ, ಅದೊಂದು ಕ್ಲೋಸ್ ಆಗ್ಬಿಡ್ತಾ ವಿಂಡೋ. ಏನ್ ಅನ್ಸತ್ ನಿಮ್ಗೆ ಖಾದರ್ ಅವರ ಎಂಟ್ರಿ ಆಗಿರೋದ್ರಿಂದ? ಈ ಹಿಂದಿನ ಸಂಪುಟದಲ್ಲಿ ನೋಡಿದ್ರೆ ಜಮೀರ್ ಅವರು ಒಬ್ಬರನ್ನೇ ಮುಸ್ಲಿಂ ಸಮುದಾಯದ ಶಾಸಕರು ಅಂತ ಇದ್ದಿದ್ದು. ಈಗ ಯುಟಿ ಖಾದರ್ ಅವರು ಬಂದಿದ್ದಾರೆ. ಈಗ ಒಂದು ಸ್ಪೀಕರ್ ಹುದ್ದೆ ಕೊಟ್ಟಿದ್ರು, ಇನ್ನೊಂದು ಸಚಿವ ಸ್ಥಾನ ಕೊಟ್ಟಿದ್ರು ಅಲ್ವಾ? ಹೌದು. ಅದೇ ಸಂಪುಟದಲ್ಲಿ ಜಮೀರ್ ಅವ್ರು ಮಾತ್ರ ಇದ್ರು. ಸಂಪುಟದಲ್ಲಿ ಈಗ ಮುಸ್ಲಿಂ ಸಮುದಾಯಕ್ಕೆ ಇನ್ನೊಂದು ಸ್ಥಾನವನ್ನು ಕೊಡ್ಬೇಕು ಅಂತಂದ್ರೆ ಈಗ ಬಹಳ ಪ್ರಭಾವಶಾಲಿಯಾದಂತ ಒಂದು ಸಮುದಾಯಕ್ಕೆ ಒಂದು ಸ್ಥಾನ ಕೋತ ಆಗುತ್ತೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಶುರುವಾಗ್ಬಿಟ್ಟಿರುತ್ತೆ. ಜಮೀರ್ ಅವ್ರನ್ನ ತಗೊಳ್ಳೇಬೇಕು ಅಂತಂದ್ರೆ ಅದು ಬಹಳ ದೊಡ್ಡದಾದ ಒಂದು ಪ್ರಬಲವಾದ ಒತ್ತಡ ಇರಬೇಕಾಗತ್ತೆ. ಅದನ್ನ ಸಿದ್ದರಾಮಯ್ಯ ಅವರೇ ಮಾಡ್ಬೇಕಾಗತ್ತೆ. ಹಾಗಾಗಿ ಇಬ್ಬರಿಗೆ ಮುಸ್ಲಿಂ ಸಮುದಾಯಕ್ಕೆ ಶಾಸಕ ಸ್ಥಾನ ಅಂದಾಗ ಜಮೀರ್ ಅವರು ಖಂಡಿತವನ್ನು ಒಳಗೆ ಬರ್ತಾರೆ. ಆದ್ರೆ ಈಗ ಎಲ್ಲ ಅದು ರಿಲೀಸ್ ಆಗಿರೋದು, ಇಷ್ಟೆಲ್ಲ ವಿವಾದ ಆಗಿರೋದು ನೋಡಿದ್ರೆ ಬಹುಶಃ ವೇಟ್ ಅಂಡ್ ಸಿ ಅಂತ ನೋಡ್ತಾ ಇರ್ಬೋದು. ಆದ್ರೆ ಮುಸ್ಲಿಂ ಸಮುದಾಯಕ್ಕೆ 2 ಸ್ಥಾನವನ್ನು ಕೊಡ್ತಕ್ಕಂತ ಸಾಧ್ಯತೆ ನನಗಂತೂ ಕಾಣ್ತಾ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಮುದಾಯ ಅಂತ ಸಿದ್ದರಾಮಯ್ಯ ಅವರು ಆ ಸಮೀಕ್ಷೆ ಮೂಲಕನೇ ಹೇಳಿರೋದ್ರಿಂದ, ಮತ್ತೆ ಅವರು ಸಹ ಕ್ಲೇಮ್ ಮಾಡ್ತಾ ಇರೋದ್ರಿಂದ, ಮತ್ತೆ ಮುಂದಿನ ದಿನಗಳಲ್ಲಿ ಆ ಸಮುದಾಯವನ್ನ ಜೊತೆಗಿಟ್ಕೋಬೇಕು ಅಂತಕ್ಕಂತ ಒಂದು ಯೋಚನೆ ಇರೋದ್ರಿಂದ ಇನ್ನೊಂದು ಸ್ಥಾನ ಕಲ್ಪಿಸಬಹುದು, ಅದು ಜಮೀರೇ ಆಗಿರ್ಬೋದು. ಓಕೆ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸೋದು ಈಗ ಡಿ.ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಸವಾಲು. ಸಿದ್ದರಾಮಯ್ಯ ಬಹಳ ದೊಡ್ಡ ಅನುಭವ ಇತ್ತು. 15 ಬಾರಿ ಅವರು ಬಜೆಟ್ ಮಂಡನೆ ಮಾಡಿದ್ರು. ಹೀಗಾಗಿ ಹೇಗೋ ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ರು. ಆದ್ರೆ ಡಿ.ಕೆ ಶಿವಕುಮಾರ್ ಅವರು ಸವಾಲನ್ನ ಎದುರಿಸಬೇಕಾಗಿದೆ. ರಾಜ್ಯದ ಆರ್ಥಿಕ ಸ್ಥಿತಿ, ಅವ್ರು ಕೊಟ್ಟಿರುವ ಗ್ಯಾರಂಟಿ, ಅದಕ್ಕೆ ಹೊಂದಿಸಬೇಕಾದ ಹಣ, ಇವೆಲ್ಲವನ್ನ ಲೆಕ್ಕ ಹಾಕಿ ನೋಡಿದ್ರೆ ಅತೀಕ್ ಅವರ ನೇಮಕ ಆಗಿದೆ. ಎಲ್.ಕೆ. ಅತೀಕ್ ಅವರು ನಿವೃತ್ತ IAS ಅಧಿಕಾರಿ ಆರ್ಥಿಕ ಸಲಹೆಗಾರರಾಗಿ ನೇಮಕ ಆಗಿದ್ದಾರೆ. ಹಣಕಾಸನ್ನ ಅವರೇ ಇಟ್ಕೊಳ್ತಾರಾ ಡಿ.ಕೆ ಶಿವಕುಮಾರ್ ಅವರು? ಖಾತೆ ಹಂಚಿಕೆ ಅಂತ ಬಂದ್ರೆ ಬದಲಾವಣೆ ಸಾಧ್ಯತೆ ಇದೆಯಾ, ಅಥವಾ ಇದು ಈ ಹಿಂದೆ ನಿಭಾಯಿಸಿದಂತ ಖಾತೆಯನ್ನು ಮುಂದುವರಿಸಬಹುದಾ? ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆಗಳೇನಿದೆ? ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಕಿಂಗ್ ಇಸ್ ಡೆಡ್, ಲಾಂಗ್ ಲಿವ್ ದ ಕಿಂಗ್ ಅಂತ ಹೇಳಿ. ಅಂದ್ರೆ ರಾಜ ಬದಲಾದ್ರೂ ಸಹ, ರಾಜ ಇಲ್ಲೇ ಇದ್ರು ಸಹ ರಾಜ ಬದುಕಿರ್ತಾನೆ, ಆಡಳಿತ ನಡೀತಾ ಇರತ್ತೆ ಅಂತೇಳಿ. ಹಾಗಾಗಿ ಆರ್ಥಿಕ ಏನಿದೆ ಅದನ್ನ ನಿರ್ವಹಣೆ ಮಾಡೋದು ಅದೇನು ಅಂತ ದೊಡ್ಡ ಕಷ್ಟ ಆಗ್ಲಿಕ್ಕಿಲ್ಲ. ಸಿದ್ದರಾಮಯ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಬೇರೆ ತರ ಏನೋ ಆಗ್ಬಿಡುತ್ತೆ ಅಂತನೂ ಸಹ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದು ವ್ಯವಸ್ಥೆ ಇರುತ್ತೆ, ಒಂದು ಸೆಟಪ್ ಇರುತ್ತೆ. ರಾಜ ಇಲ್ಲಿದ್ರೇನು, ಬೇರೆ ರಾಜ ಇದ್ರೇನು ಅದು ವ್ಯವಸ್ಥೆ ಹಾಗೆ ಮುಂದುವರಿಯುತ್ತೆ. ಆದ್ರೆ ಒಂದಿಷ್ಟು ಎಚ್ಚರಿಕೆಯನ್ನ ಡಿ.ಕೆ ಶಿವಕುಮಾರ್ ಅವರು ತಗೊಳ್ಳೇಬೇಕು ಆರ್ಥಿಕ ಶಿಸ್ತನ್ನ ಕಾಪಾಡೋದ್ರಲ್ಲಿ. ಸಿದ್ದರಾಮಯ್ಯ ಅವರು ನಮಗೆ ಯಾಕೆ ಅಷ್ಟು ಆರ್ಥಿಕವಾಗಿ ಅಂತ ತಜ್ಞ ಅನಿಸ್ತಾ ಇತ್ತು ಅಂತಂದ್ರೆ ಪ್ರತಿಯೊಂದು ಅಂಕಿ ಅಂಶವನ್ನು ಸಹ
ಬಹುಶಃ ₹1 ವ್ಯತ್ಯಾಸ ಆಗದೇ ಇರೋ ರೀತಿಯಲ್ಲಿ ಅವರು ಪ್ರೆಸ್ ಮೀಟ್ ಅಲ್ಲಿ ಆಗಿರ್ಬೋದು ಅಥವಾ ಸೆಷನ್ ಅಲ್ಲಿ ಆಗಿರ್ಬೋದು ಪ್ರೆಸೆಂಟ್ ಮಾಡ್ತಾ ಇದ್ರು. ಅಷ್ಟು ಜ್ಞಾನ ಅವ್ರಿಗಿತ್ತು. ಅಂದ್ರೆ ಅವ್ರಿಗೆ ಯಾರು ಸಹ ಅವರಿಗೆ ಒಂದ್ ರೀತಿ ಕಣ್ಣಿಗೆ ಮಣ್ಣೆರಚೋದು ಸಾಧ್ಯನೇ ಇಲ್ಲದಂತ ರೀತಿಯಲ್ಲಿ ಅವರ ಆರ್ಥಿಕ ಜ್ಞಾನ ಇತ್ತು. ಆದ್ರೆ ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಆರ್ಥಿಕವಾಗಿ ಅಂತ ಜ್ಞಾನ ಇಲ್ಲದೆ ಇರ್ಬೋದು, ಬೇರೆ ಕಡೆ ಸ್ಕಿಲ್ಡ್ ಆಗಿರ್ಬೋದು, ಬೇರೆ ಕಡೆ ಅವ್ರ ಎಕ್ಸ್ಪರ್ಟ್ ಆಗಿರ್ಬೋದು. ಹಾಗಾಗಿನೇ ಆರ್ಥಿಕ ಸಲಹೆಗಾರನ ತೆಗೆದುಕೊಂಡಿದ್ದಾರೆ. ಆದ್ರೆ ಎಚ್ಚರಿಕೆ ವಹಿಸಬೇಕಾದಂತ ಅಗತ್ಯ ಇದ್ದೇ ಇದೆ. ಯಾಕಂದ್ರೆ ನಾವು ಹಿಂದೆ ಸರ್ಕಾರಗಳನ್ನ ನೋಡಿದೇವಿ, ಬೇಕಾಬಿಟ್ಟಿಯಾಗಿ ಅನುದಾನಗಳನ್ನ ಹಂಚಿ ಸಂಘ ಸಂಸ್ಥೆಗಳಿಗೆ, ಮಠಮಾನ್ಯಗಳಿಗೆ ಹಂಚಿದ್ದೆಲ್ಲ ನಾವು ನೋಡಿದ್ದೇವೆ ಹಿಂದಿನ ಅವಧಿಗಳಲ್ಲಿ. ಹಾಗಾಗಿ ಆರ್ಥಿಕ ಶಿಸ್ತನ್ನ ಪಾಲಿಸೋದ್ರಲ್ಲಿ ಎಚ್ಚರಿಕೆಯ ನಡೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಇಡ್ಲೇಬೇಕಾಗಿದೆ. ಬಹುಶಃ ಇದು ಒಂದು ಮೊದಲನೇ ಹೆಜ್ಜೆ ಅನ್ಸುತ್ತೆ ಅತೀಕ್ ಅಹಮದ್ ಅವ್ರನ್ನ ಜೊತೆಗೆ ಇಟ್ಕೊಂಡಿರೋದು. ಮುಂದಿನ ಹೆಜ್ಜೆಗಳನ್ನ ಗಮನಿಸಬೇಕಾಗಿದೆ. ಓಕೆ, ಅತೀಕ್ ಅಹಮದ್ ಅವರ ವಿಚಾರವನ್ನ ಬಿಟ್ಟು ಬೇರೆ ಮಾತಾಡೋದಾದ್ರೆ, ಸಚಿವ ಸ್ಥಾನದ ಹಂಚಿಕೆ ನಾವು ಸಿದ್ದರಾಮಯ್ಯನವರ ಈ ಅವಧಿಯಲ್ಲಿ ಮುಖ್ಯವಾಗಿ ಹೆಚ್ಚು ಒಂದು ಟೀಕೆಗೆ ಗುರಿಯಾಗಿದ್ದು ಗೃಹ ಸಚಿವಾಲಯ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿರ್ವಹಿಸಿದ ರೀತಿ ರಾಜ್ಯದಲ್ಲಿ ಅನೇಕ ಪ್ರಕರಣಗಳಲ್ಲಿ ಬಹಳ ಟೀಕೆ ವಿಮರ್ಶೆಗಳು ಕೇಳಿ ಬಂದಿತ್ತು. ಖಾತೆ ಬದಲಾವಣೆ ಸಾಧ್ಯತೆ ಎಷ್ಟು ಕಂಡು ಬರ್ತಾ ಇದೆ ಮತ್ತು ಒಂದೇ ಡಿಸಿಎಂ ಮಾಡಿರೋ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಡಿಸಿಎಂ ಮಾಡಿದ್ದು ಅದು ಸರಿ ಇದೆ. ಯಾಕೆಂದ್ರೆ ಅವರು 2013ರಲ್ಲೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿದ್ದವರು. ನಂತರ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಸಹ ಒಂದು ಸಮುದಾಯ ಅವಕಾಶ ಕೊಡಬೇಕು ಅಂತ ಕೂಗಿತ್ತು. ಮತ್ತೆ ಬಹಳ ಸುದೀರ್ಘವಾಗಿ ಕಾಂಗ್ರೆಸ್ ನಲ್ಲಿ ಅವರು ಇದ್ದವರು, ಮತ್ತೆ ಬೇರೆ ಬೇರೆ ಸ್ಥಾನಗಳನ್ನ ನಿರ್ವಹಣೆ ಮಾಡಿದವರು. ಮುಖ್ಯಮಂತ್ರಿ ಮಾಡ್ಲಕ್ಕ ಆಗಲ್ಲ ಅನ್ನೋದಂತೂ ಸ್ಪಷ್ಟ ಇತ್ತು. ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತು. ಅದು ಒಬ್ಬ ದಲಿತ ಸಮುದಾಯದ ಒಬ್ಬ ನಾಯಕನಿಗೆ ಕೊಟ್ಟಿದ್ದಾರೆ, ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಅದೊಂದು ಅನಿವಾರ್ಯ ಆಗಿತ್ತು ಕಾಂಗ್ರೆಸ್ಗೆ ಅನ್ಸುತ್ತೆ. ಇನ್ನು ಗೃಹ ಖಾತೆ ನಿರ್ವಹಣೆ ಬಗ್ಗೆ ಅದೇನು ಅಂತಂದ್ರೆ, ಗೃಹ ಖಾತೆ ನಿರ್ವಹಣೆಯಲ್ಲಿ ಕರಾವಳಿನಲ್ಲಿ ಶಾಂತಿ ನೆಲೆಸಿರೋದನ್ನ ಎಲ್ಲರೂ ಗಮನಿಸ್ತಿದ್ದಾರೆ, ಯಾವ ರೀತಿ ಆಗಿದೆ ಅಂತೇಳಿ. ಕೆಲವೊಂದು ಇನ್ಸಿಡೆಂಟ್ಗಳು ಆಗಿರ್ಬೋದು ಬೇರೆ ಬೇರೆ ಕಡೆ. ಆದ್ರೆ ಗೃಹ ಖಾತೆ ನಿರ್ವಹಣೆ ಹೇಗ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಜಿ ಪರಮೇಶ್ವರ್ ಅವರ ವಿಷಯದಲ್ಲಿ ಟ್ರೋಲ್ ಆಗಿದ್ದೇ ಹೆಚ್ಚು ಅಂತ ನನಗನ್ಸುತ್ತೆ. ಅವ್ರು ಯಾವ್ದೋ ಒಂದು ಪ್ರತಿಕ್ರಿಯೆ ಕೊಡ್ಬೇಕಾದ್ರು ಏನ್ ಮಾತಾಡ್ತಿರೋ ಅದೇ ಹೆಚ್ಚು ಟ್ರೋಲ್ ಆಯ್ತು. ಆದ್ರೆ ನಿಜವಾಗ್ಲೂ ಗೃಹ ಖಾತೆಯನ್ನ ಹೇಗೆ ನಿರ್ವಹಣೆ ಮಾಡಿದ್ರು ಅಂತ ಒಂದು ವಸ್ತುನಿಷ್ಠವಾದ ಒಂದು ವಿಶ್ಲೇಷಣೆ ಎಲ್ಲೂ ಆಗ್ಲಿಲ್ವಾ ಅಂತ. ಆದ್ರೆ ಇಡೀ ರಾಜ್ಯದಲ್ಲಿ ನೋಡಿದ್ರೆ ಕೆಲವೊಂದು ಸ್ಟ್ರೇ ಇನ್ಸಿಡೆಂಟ್ ಇದ್ದೇ ಇದೆ. ಅದು ಯಾವುದೇ ಸಂದರ್ಭದಲ್ಲೂ ಆಗುತ್ತೆ. ಯಾಕಂದ್ರೆ ಗೃಹ ಖಾತೆ ಅಂತ ಅಂದ್ರೆ ಅದೇನು ಇಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೂ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಸಂಖ್ಯೆಗೂ ತುಂಬಾನೇ ವ್ಯತ್ಯಾಸ ಇದೆ, ತುಂಬಾನೇ ಅಂತರ ಇದೆ. ಅಂತ ಸಂದರ್ಭದಲ್ಲಿ ಒಂದು ಸವಾಲಿನ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ಬೇಕಾಗತ್ತೆ. ಆದ್ರೆ ಹೆಚ್ಚು ಹಿಂದೆ ನೋಡಿದಂತ ತೊಂದರೆಗಳು ಅಥವಾ ವ್ಯವಸ್ಥೆಗಳು ಆಗದೇನೆ, ಹೆಚ್ಚು ತೊಂದರೆ ಆಗದೇನೆ ನಿರ್ವಹಣೆ ಮಾಡಿದರೆ. ಆದ್ರೆ ಒಂದಿಷ್ಟು ಇದ್ದೇ ಇರುತ್ತೆ. ಯಾಕಂದ್ರೆ ಅವೆಲ್ಲ ಇನ್ಸಿಡೆಂಟ್ ಆದ್ಮೇಲೆನೆ ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಅಂದ್ರೆ ಅದು ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ತರದ್ದು ಬಂದಿರುತ್ತೆ. ಆದ್ರೆ ಇನ್ಸಿಡೆಂಟ್ ಆದ್ಮೇಲೆ ಹೇಗ್ ನಿರ್ವಹಣೆ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಆ ಗೃಹ ಖಾತೆಯ ಕೆಲಸ ಮತ್ತೆ ಗೃಹ ಸಚಿವರ ಸಾಮರ್ಥ್ಯ ಆಗಿರುತ್ತೆ. ಓಕೆ, ಈಗ ನಿಜವಾಗ್ಲೂ ಡಿ.ಕೆ. ಶಿವಕುಮಾರ್ ಅವರಿಗಿರುವ ಸವಾಲ್ ಏನು ಅನ್ಸುತ್ತೆ? ಕುಮಾರಸ್ವಾಮಿ ಅವರು, ದೇವೇಗೌಡರು ಎಲ್ಲರೂ ವಿಶ್ ಮಾಡಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಯಡಿಯೂರಪ್ಪನವರನ್ನ ಭೇಟಿಯಾದ್ರು, ದೇವೇಗೌಡರನ್ನ ಭೇಟಿಯಾದ್ರು, ಹೀಗೆ ಎಲ್ಲರನ್ನು ಭೇಟಿಯಾಗಿ ಬಂದಿದ್ದಾರೆ. ಎಲ್ಲರೂ ಅವರಿಗೆ ವಿಶ್ ಮಾಡಿದ್ದಾರೆ, ಉತ್ತಮ ಆಡಳಿತ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರ ಮೊದಲ ಒಂದು ಗೆಸ್ಚರ್ ಏನಿದೆ, ನಾನ್ ಹಿಂದಿನ ಡಿ.ಕೆ. ಶಿವಕುಮಾರ್ ಅಲ್ಲ ಅನ್ನೋ ರೀತಿಯಲ್ಲೇ ಇದೆ. ಅವರ ನಡೆ ನುಡಿ ಎಲ್ಲವೂ ಹಾಗೆ ಇದೆ. ಆಡಳಿತವನ್ನ ಅದೇ ರೀತಿಯಾಗಿ ಕೊಟ್ರೆ ಅವರ ರಾಜಕೀಯ, ಯಾಕೆಂದ್ರೆ ಅವ್ರು ಇನ್ನೂ ಚಿಕ್ಕ ವಯಸ್ಸಿಗೆ, ಹಾಗೆ ನೋಡಕ್ ಹೋದ್ರೆ ರಾಜಕೀಯದಲ್ಲಿ ಚಿಕ್ಕ ವಯಸ್ಸಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಹೆಚ್ಚು ಸಮಯ ಕೂಡ ಸಿಗತ್ತೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ತಾವೇನು ಪ್ರತಿಕ್ರಿಯಿಸಬಹುದು? ಡಿ.ಕೆ. ಶಿವಕುಮಾರ್ ಅವರು ಒಂದು ಒಳ್ಳೆ ಗೆಸ್ಟರ್ ಅನ್ನ ಹೋಗಿ ಎಲ್ಲರನ್ನು ಭೇಟಿ ಮಾಡಿ ಆಹ್ವಾನವನ್ನು ಮಾಡಿದ್ದಾರೆ. ಇನ್ನೂ ಮಾಜಿ ಮುಖ್ಯಮಂತ್ರಿಗಳಿದ್ರು, ಬಸವರಾಜ ಬೊಮ್ಮಾಯಿ ಇದ್ರು, ಸದಾನಂದ ಗೌಡ್ರು ಇದ್ರು, ಬೇರೆ ಬೇರೆ ಇದ್ರು. ಅವ್ರಿಗೂ ಫೋನ್ ಮಾಡಿದ್ರೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳೆಲ್ಲರೂ ಕರಿತೀವಿ ಅಂದ್ರೆ ಬಹುಶಃ ಸಿಂಬಾಲಿಕ್ ಆಗಿ ಬಿಜೆಪಿ ಅವರೊಬ್ರು, ಜೆಡಿಎಸ್ ನವರೊಬ್ರು ಪ್ರಮುಖರನ್ನ ಆಹ್ವಾನಿಸ್ತಾ ಇದ್ದೇನೆ ಅಂತಕ್ಕಂಥ. ಇನ್ನು ಕುಮಾರಸ್ವಾಮಿ ಅವರು ಕರೀಲಿಕ್ಕೆ ಅವರು ಇಡೀ ಅವರು ದೇಶದಲ್ಲೆಲ್ಲ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಆದ್ರೆ ತಕ್ಷಣಕ್ಕೆ ಅವ್ರಿಗೆ ಅಂತಕ್ಕಂಥ ಸವಾಲು ಏನು ಅಂತಂದ್ರೆ, ಇನ್ನ 20 ಜನ ಸಚಿವರು ಯಾರನ್ನ ಆಯ್ಕೆ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಆಮೇಲೆ ಆಶೋತ್ತರಗಳೇನಿದೆ, ಜನರ ಆಶೋತ್ತರಗಳೇನಿದೆ ಅದನ್ನ ಅವರು ಬಿಂಬಿಸೋ ರೀತಿನಲ್ಲಿ, ಎಕ್ಸ್ಪ್ರೆಸ್ ಮಾಡೋ ರೀತಿನಲ್ಲಿ, ತೋರಿಸೋ ರೀತಿನಲ್ಲಿ ಆ 20 ಜನ ಸಚಿವರು ಇರ್ತಾರ ಅನ್ನೋದು ಬಹಳ ಮುಖ್ಯವಾದಂತ ಒಂದು ಸವಾಲು ಡಿ.ಕೆ. ಶಿವಕುಮಾರ್ ಅವರ ಎದುರಿಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಕೊನೆ ಪ್ರಶ್ನೆ ಹೇಳಿ. ಕಾಂಗ್ರೆಸ್ ತನ್ನ ಗತಿಯನ್ನ ಬದಲಾಯಿಸ್ಕೊಳ್ತಾ ಇದೆಯಾ ನೋಡಿ? ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಅನೇಕರು ಸಚಿವಾಕಾಂಕ್ಷಿಗಳಿದ್ದಾರೆ, ಒಳಗೊಳಗೆ ಸಿಟ್ಟಿದೆ. ದಿನೇಶ್ ಗುಂಡೂರಾವ್ ಎಲ್ಲೂ ಕಾಣಿಸ್ಲಿಲ್ಲ, ಸಂತೋಷ್ ಲಾಡ್ ಅವ್ರು ಎಲ್ಲೂ ಕಾಣಿಸ್ಲಿಲ್ಲ. ಹೀಗಿದ್ರೂ ಕೂಡ ಎಲ್ಲೂ ಬಣಗಳು ಕಾಣಿಸ್ತಿಲ್ಲ, ಮೀಟಿಂಗ್ ಕಾಣಿಸ್ತಾ ಇಲ್ಲ. ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಒಂದು ನಾಯಕತ್ವದ ಪ್ರಬಲತೆ ಹೆಂಗ್ ಕಾಣಿಸ್ತಿತ್ತು, ಅದು ಇಲ್ಲಿ ಕಾಣಿಸ್ತಾ ಇದೆ. ಈ ಗತಿ ಬದಲಾವಣೆ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ?
ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಅಂತೇಳಿ. ತುಂಬಾ ಸ್ಟ್ರಾಂಗ್ ಆದ ಸಂದೇಶಗಳನ್ನ ಎಲ್ಲೆಲ್ಲಿ ರಾಜ್ಯದಲ್ಲಿ ಆಡಳಿತದಲ್ಲಿ ಕಾಂಗ್ರೆಸ್ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇರತಕ್ಕಂತ ನಾಯಕರಿಗೆ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಆದ ಮೆಸೇಜ್ ಅನ್ನು ಕೊಡ್ತಾ ಇದೆ. ಹೇಗೆ ಪಕ್ಷವನ್ನು ಕಟ್ಟಬೇಕು, ಹೇಗೆ ಆಡಳಿತವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ. ಇದೇ ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು ಸರಿಸುಮಾರು ಒಂದು 15-20 ವರ್ಷಗಳಿಂದ. ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಅಂತೇಳಿ. ಆದ್ರೆ ಅದೊಂದು ದೊಡ್ಡ ಮೆಸೇಜ್ ಈ ಕಾರ್ಯಕ್ರಮದ ಮೂಲಕ ಮತ್ತೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂತ ಈ ಒಂದು ಯಾವುದೇ ಬಣಗಳ ಅಸಮಾಧಾನಗಳು ಎಲ್ಲೂ ಬಗೆಹರಿದ ರೀತಿಯಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಅಂತಾನೆ ಅನಿಸ್ತಾ ಇದೆ. ಮತ್ತೆ ಇನ್ನೊಂದು ಬಹಳ ದೊಡ್ಡದು ಇರ್ತಕ್ಕಂಥ ಮೆಸೇಜ್ ಏನಂತಂದ್ರೆ, ನಾವು ಈ ಮೂಲಕ ಮುಂದಿನ ಚುನಾವಣೆಗೆ ನಾವು ಸಿದ್ಧರಾಗ್ತಾ ಇದ್ದೀವಿ ಅಂತೇಳಿ. ಯಾವ ರೀತಿ ಸಿದ್ಧರಾಗ್ತಿದೀವಿ ನೋಡಿ ಅಂತ ಹೇಳಿ ಬೇರೆಯವರು ಸಹ ಎಚ್ಚರಗೊಳ್ಳೋ ರೀತಿಯಲ್ಲಿ ಕಾಂಗ್ರೆಸ್ ವರ್ತನೆ ಇದೆ. ಮತ್ತು ಕಾಂಗ್ರೆಸ್ಗೆ ಅದು ಬಹಳ ದೊಡ್ಡ ಟಾಸ್ಕ್ ಸಹ ಹೌದು. ಬರುವ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಮತ್ತೆ ಈ ವರ್ಷನೇ ಆಗ್ತಕ್ಕಂತ ಬೇರೆ ರಾಜ್ಯದ ಚುನಾವಣೆಗಳಾಗಿರ್ಬೋದು, ಮತ್ತು ಲೋಕಸಭೆ ಚುನಾವಣೆ. ಹಾಗಾಗಿ ದೊಡ್ಡ ಟಾಸ್ಕ್ ಇದೆ. ಹಾಗಾಗಿ ಒಳಜಗಳಗಳನ್ನ ಬಣಗಳು ಮೇಲೆಳೆದಂತೆ ಮಾತಾಡದಂತೆ ಅಥವಾ ಏನು ಅಸಮಾಧಾನಗಳಿರ್ತವೆ ಅವನ್ನೆಲ್ಲವನ್ನು ಶಮನ ಮಾಡ್ತಕ್ಕಂತ ಒಂದು ದೊಡ್ಡ ಟಾಸ್ಕ್ ಕಾಂಗ್ರೆಸ್ಗಿದೆ. ಆ ದಿಕ್ಕಿನಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಓಕೆ, ಹೊನ್ನಾಳಿ ಚಂದ್ರಶೇಖರ್ ಅವರೇ, ಈ ವಿಚಾರದ ಬಗ್ಗೆ ಇಷ್ಟೊಂದು ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಥ್ಯಾಂಕ್ ಯು.